ಹಲೋ ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ಯಾರಿಗೂ ತುಂಬ ಇಷ್ಟ ಆಯ್ತು ಅಂತ ಹೇಳಿ ಕಾಮೆಂಟ್ ಮಾಡಿರಿ. ಯಾಕಂತಂದರೆ ರಜತ್ ಆ್ಯಂಡ್ ಚೈತ್ರ ಅವರು ಗೆಸ್ಟ್ಗಳ ಥರ ಬಂದಿದ್ದಾರೆ, ಮನೆಯನ್ನು ಒಂದು ದಾರಿಯಲ್ಲಿ ಇಡ್ಲಿಕ್ಕೆ ಬಂದಿದ್ದಾರೆ ಅಂಥೇಳಿ ಹೇಳಿದ ಮೇಲೆ ಯಾರಿಗೂ ಶಾಕ್ ಅನ್ನಿಸ್ತು ಅನ್ನೋದು ಕಾಮೆಂಟ್ ಮಾಡಿರಿ. ನಿಜವಾಗ್ಲೂ ಚೈತ್ರ ಆ್ಯಂಡ್ ರಜತ್ ಮಾತ್ರ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರು ನಿಜವಾಗ್ಲೂ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ನಿಜವಾಗ್ಲೂ ಕಂಟೆಸ್ಟೆಂಟ್ಸ್ ಥರನೇ ಅವರು ಬಂದಿದ್ದಾರೆ ಅನ್ನೋ ಥರ ಅವರು ನಡ್ಕೊಂಡಿದ್ದಂಥ ರೀತಿ ನಿಜವಾಗ್ಲೂ ಅವ್ರನ್ನ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ. ನಾನಂತೂ ನಿಜವಾಗ್ಲೂ ನಂಬೇ ಬಿಟ್ಟಿದ್ದೆ. ಆದರೆ ರಜತ್ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ರಜತ್ತು ಈ ಥರ ಸೈಲೆಂಟಾಗಿ ಅಲ್ವಾ, ಏನೋ ಒಂದು ಕಿತಾಪತಿ ಮಾಡ್ತಾ ಇದ್ರಲ್ಲ ಅಂಥೇಳಿ ನನಗಂತ ಡೌಟ್ ಬಂದಿದೆ. ಯಾಕಂದರೆ ಸೀಸನ್ 11ದಲ್ಲಿ ನಾನು ನೋಡಿದ್ದಂಥ ರಜತ್ತು ಇಲ್ಲಿ ಸ್ವಲ್ಪ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರೋ ಅಂತ ನನಗಂತೂ ಅನ್ನಿಸ್ತು. ಸೊ ಆದರೂ ಏನೋ ಚೇಂಜ್ ಆಗಿರ್ಬೋದೇನೋ ಅಂಥೇಳಿ ನಾನು ಹಂಗೆ ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ 2 ಎಲಿಮಿನೇಷನ್ಸ್ ಇದಾವೆ ಅಂತ ನಿನ್ನ ಕಿಚ್ಚ ಸುದೀಪ್ ಅವರು ಹೇಳಿದಾಗ ನನಗೆ ಅನ್ನಿಸ್ತು ವೋಟಿಂಗ್ ಪಲ್ಸೇ ಓಪನ್ ಆಗಿಲ್ಲ, 2 ಎಲಿಮಿನೇಷನ್ಸ್ ಹೆಂಗೆ ಆಗ್ತಾವೆ ಅಂತೇಳಿ ನಾನು ವಿಚಾರ ಮಾಡಿದೆ. ನಂದೇನಾದರೆ ಹಾಟ್ಸ್ಟಾರು ಏನಾದರೂ ಅಪ್ಡೇಟ್ ಆಗಬೇಕೇನೋ. ನಾನು ವೋಟ್ ಹಾಕ್ಲಿಕ್ಕೆ ಟ್ರೈ ಮಾಡಿದಾಗ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಏನು ನಾಮಿನೇಷನ್ ಲಿಸ್ಟ್ನಾಗಿದ್ದರೆ ಅವರು ಫೋಟೋಸ್ಗಳೇ ಇದ್ದವು. ನಾನು ಅವ್ರಿಗೆ ಆ ಟೈಮ್ದಲ್ಲಿ ಯಾರಿಗೂ ವೋಟ್ ಹಾಕಿದ್ರೆ ಅವ್ರವೇ ಇನ್ನೂ ಕಾಣಿಸ್ತಾ ಇದ್ದವು. ಸೊ ಹಾಗಾಗಿ ನಾನೇ ಅಲ್ಲಿ ಬಿಟ್ಟು ಕನ್ಫ್ಯೂಸ್ಡ್ ಆಗಿದ್ದೆ. ಬಟ್ ಇವತ್ತು ಗೊತ್ತಾಯಿತು, ಇವತ್ತು ಎಲಿಮಿನೇಷನ್ ಇಲ್ಲ ಅಂಥೇಳಿ ಇವರಿಬ್ಬರನ್ನ ಗೆಸ್ಟಾಗಿ ಕರ್ಕೊಂಡು ಬಂದಿದ್ವಿ ಮನೆಯನ್ನು ಒಂದು ದಾರಿಯಲ್ಲಿ ಇಡಲಿಕ್ಕೆ ಅಂಥೇಳಿ ಹೇಳಿದ್ಮೇಲೆ ನಿಜವಾಗ್ಲೂ ಬಿಗ್ ಬಾಸ್ ಹಿಸ್ಟ್ರಿದಲ್ಲೇ ಇದೊಂದು ಥರ ಒಳ್ಳೆಯ ಎಕ್ಸ್ಪೆರಿಮೆಂಟ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಇವರಿಬ್ಬರು ಮಾತ್ರ ಅವರು ಕೊಟ್ಟಂಥ ಟಾಸ್ಕ್ನ 100% ಚೆನ್ನಾಗಿ ಮಾಡೋದಂತ ನನಗೆ ಅನ್ನಿಸ್ತು. ಯಾಕಂದ್ರೆ ಚೈತ್ರ ಅಂತೂ ನಿಜವಾಗ್ಲೂ ಎಕ್ಸ್ಟ್ರಾರ್ಡ್ನರಿಯಾಗಿ ಆ್ಯಕ್ಟಿಂಗ್ ಮಾಡಿದ್ಲು, ಎಕ್ಸ್ಟ್ರಾರ್ಡ್ನರಿ ಅವರು ಗೇಮ್ ಮಾಡಿದ್ರು. ರಜತ್ ಕೂಡ ಅದೇ ಥರ ಎಕ್ಸ್ಟ್ರಾರ್ಡ್ನರಿಯಾಗಿ ರಜತ್ ಕೂಡ ಸೂಪರಾಗಿ ಗೇಮ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಯಾಕಂತಂದರೆ ಅವರು ಎಲ್ಲೂ ಬಿಟ್ಕೊಟ್ಟಿಲ್ಲ, ನಾವು ಸುಮ್ಮನೆ ಬಂದಿದ್ವಿ ಅಂಥೇಳಿ ಅವರಲ್ಲಿರೋ ಛಲ ಅನ್ನೋದು ಸ್ಟಾರ್ಟಿಂಗಿಂದನೂ ಎಂಡಿಂಗ್ವರೆಗೂ ಅದು ಅನೌನ್ಸ್ ಆಗೋವರೆಗೂ ಅವರಲ್ಲಿ ಇರೋ ಛಲ ಹಾಗೆ ಇತ್ತು. ಸೊ ನಿಜವಾಗ್ಲೂ ಇದೊಂದು ದೊಡ್ಡ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಇವತ್ತಿನ ಎಪಿಸೋಡ್ ವಿಷಯಕ್ಕೆ ಬಂದರೆ ನಿನ್ನೆ ಏನು ಎಲ್ಲರಿಗೂ ಬುದ್ಧಿವಾದ ಹೇಳಿದ್ರು, ರಕ್ಷಿತಾಗೂ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು, ಅಶ್ವಿನಿ ಅವ್ರಿಗೂ ಕ್ಲಾಸ್ ತೊಗೊಂಡ್ರು. ಸೊ ಇವತ್ತು ಕೆಲವು ಟಾಸ್ಕ್ಗಳು ಮತ್ತು ಕೆಲವು ಒಪಿನಿಯನ್ಸು ಬೇಸ್ಡ್ ಕ್ವಶನ್ಸು ಎಲ್ಲ ಕೇಳಿದ್ರು. ಆ್ಯಕ್ಚುಲಿ ಇವತ್ತು ಒಂದು ಸೆಂಟೆನ್ಸ್ ಹೇಳ್ತಾರೆ ಯಾರು ರಕ್ಷಿತಾ ಬಗ್ಗೆ. ಅದು ಏನಂತಂದರೆ, ಮಾಳು ಅವರ ಫ್ಯಾನ್ ಬೇಸ್ ನೋಡಿಕೊಂಡು ಮಾಳು ಅವ್ರಿಗೆ ಹತ್ರ ಆಗಿದ್ದಾಳೆ ರಕ್ಷಿತಾ ಅಂಥೇಳಿ ಏನೋ ಒಂದು ಕ್ವಶನ್ ಇತ್ತಲ್ಲ, ಅದಕ್ಕೆ ರಕ್ಷಿತಾ ಅಶ್ವಿನಿ ಅವರ ಆನ್ಸರ್ ನಿಜವಾಗ್ಲೂ ನನಗೆ ಅದಕ್ಕೆ ಕನೆಕ್ಟ್ ಆಗಿತ್ತು ಅಂತ ನನಗೆ ಅನಿಸ್ತು. ಯಾಕಂತಂದರೆ ಮಾಳು ಅವರು ಕ್ಯಾಪ್ಟನ್ಸಿ ಆಗಿದ್ದು ಜನರದಿಂದ, ಜನರು ಏನು ಬಂದಿರ್ತಾರೆ ಅವತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡೋದಿರುತ್ತೆ, ಅವ್ರ ಓಟ್ಗಳಿಂದ ಇವರು ಮಾಳು ಅವರು ಕ್ಯಾಪ್ಟನ್ಸ್ ಆಗಿರ್ತಾರೆ. ಮತ್ತು ಅವತ್ತಿನ ಏನು ಅವರು ಜನರ ಉದ್ದೇಶಿಸಿ ಮಾತಾಡಬೇಕಾಗಿರ್ತೈತೆ ಕ್ಯಾಪ್ಟನ್ಸಿ ಕಂಟೆಂಡರ್ಸು. ಸೊ ಅವತ್ತು ಮಾಳು ಅವರು ಮಾತಾಡುವಾಗ ಸಿಕ್ಕಾಪಟ್ಟಿ ವಿಸಿಲ್ಸು ಆ್ಯಂಡ್ ಭಾರಿ ರೆಸ್ಪಾನ್ಸ್ ಬಂದಿರುತ್ತೆ ಪ್ರೇಕ್ಷಕರ ಕಡೆಯಿಂದ. ಸೊ ಅದನ್ನು ನೋಡಿ ರಕ್ಷಿತಾ ಮಾಳು ಅವ್ರಿಗೆ ಸಮೀಪ ಹತ್ರ ಆಗಿದ್ದಲ್ಲ ಅಂಥೇಳಿ ಅಶ್ವಿನಿ ಅವ್ರು ಹೇಳಿದ್ದು ನಿಜವಾಗ್ಲೂ ಅದು ನನಗೂ ಒಂಥರ ಕರೆಕ್ಟ್ ಅನಿಸಿದೆ. ನಿಮ್ಗೆ ಹೆಂಗೆ ಅನಿಸಿದೆ ಅನ್ನೋದು ನೀವು ಕಮೆಂಟ್ ಮಾಡಿರಿ. ಯಾಕಂತಂದರೆ ಅಲ್ಲಿವರೆಗೂ ರಕ್ಷಿತಾ ಆ್ಯಂಡ್ ಮಾಳು ಕ್ಲೋಸ್ ಫ್ರೆಂಡ್ಸೇ ಇದ್ದಿಲ್ಲ. ಆ ಪಾಯಿಂಟ್ದಿಂದ ರಕ್ಷಿತಾ ಅವ್ರ ಜೊತೆ ಕ್ಲೋಸ್ ಆಗೋದು ಸ್ಟಾರ್ಟ್ ಆಯ್ತು ಅಂತ ನನಗೂ ಕೂಡ ಅನ್ನಿಸ್ತು. ಇವ್ರು ಹೇಳಿದ ಮೇಲೆ ಅದು ಎಲ್ಲಿವರೆಗೂ ಕರೆಕ್ಟು ಅನ್ನೋದು ನನಗೂ ಗೊತ್ತಿಲ್ಲ. ಯಾಕಂದ್ರೆ ಹಂಗೆ ಅನ್ನಿಸ್ತು. ಬಟ್ ರಕ್ಷಿತಾ ಅದನ್ನು ಡಿನೈ ಮಾಡಿದ್ಲು, ಅದಕ್ಕಿಂತ ಮುಂಚೆನೇ ನಾವು ಕ್ಲೋಸ್ ಇದ್ದೀವಿ ಅಂತಲೇ ಹೇಳ್ಕೊಂಡ್ರು. ಮತ್ತು ಇನ್ನೊಂದು ಏನಂತಂದರೆ, ಇದು ಒಂದು ಟಾಸ್ಕ್ ಇಟ್ಟಿರ್ತಾರೆ. ಆ ಟಾಸ್ಕ್ನಲ್ಲಿ ಏನಂತಂದರೆ, ಇದು ಟೇಸ್ಟು ನೋಡಿ ಅದನ್ನು ಬ್ಲೈಂಡ್ ಫೋಲ್ಡ್ ಮಾಡಿರ್ತಾರೆ. ಟೇಸ್ಟ್ ನೋಡಿ ಹೇಳೋದ್ರಲ್ಲಿ ಟೇಸ್ಟ್ ನೋಡಿ ಅದು ಐಟಮ್ ಯಾವ್ದು ಅನ್ನೋದನ್ನು ಹೇಳೋದಿರುತ್ತೆ. ಆ ಐಟಮ್ದಲ್ಲಂತೂ ಸಿಕ್ಕಾಪಟ್ಟೆ ರಜತ್ ಅಂಡ್ ಗಿಲ್ಲಿದು ಸಿಕ್ಕಾಪಟ್ಟೆ ಫನ್ನಂತೂ ಜನ್ರೇಟ್ ಆಯಿತು. ಸೊ ಅದಾದಮೇಲೆ ಎಲಿಮಿನೇಷನ್ದಲ್ಲಿ ಇಬ್ಬರನ್ನ ಸೇವ್ ಮಾಡ್ತಾರೆ. ಆ ಸೇವ್ ಮಾಡೋದ್ರಲ್ಲಿ ಫಸ್ಟು ಸ್ಪಂದನ, ಆಮೇಲೆ ಧನುಷನ್ನ ಸೇವ್ ಮಾಡ್ತಾರೆ. ಅವರಿಬ್ಬರು ಸೇವ್ ಆದಮೇಲೆ ಇನ್ನು ಇವರಿಬ್ಬರು ಎಲಿಮಿನೇಷನ ಅಂತ ನನಗೆ ಅನುಕೂಲಷ್ಟೊಳಗಡೆ ಅದನ್ನು ಕಿಚ್ಚ ಸುದೀಪ್ ಅವರು ರಿವೀಲ್ ಮಾಡ್ತಾರೆ. ಇವರು ಗೆಸ್ಟ್ಗಳಾಗಿ ಬಂದಿರ್ತಾರೆ, ಇವರು ಕಂಟೆಸ್ಟೆಂಟ್ಸ್ ಅಲ್ಲ ಅಂತ ಹೇಳಿ ಕೂಡ ಹೇಳ್ತಾರೆ. ಮತ್ತು ಇದಕ್ಕಿಂತ ಮುಂಚೆ ಇದರ ನಡುವೆ ಇವ್ರದ್ದು ಧ್ರುವಂತ್ ಅಂಡ್ ರಕ್ಷಿತಾ
ಸೀಕ್ರೆಟ್ ರೂಮಲ್ಲಿರುವಂಥ ಕೆಲವು ಕಾಮಿಡಿ ವೀಡಿಯೋಸ್ ಹಾಕ್ತಾರೆ, ಅವಂತೂ ಸಿಕ್ಕಾಪಟ್ಟೆ ಮಜಾ ಇದ್ದವು. ಅದು ಚೆನ್ನಾಗಿ ಎಡಿಟ್ ಮಾಡಿದರು ಬಿಗ್ ಬಾಸ್ ಅವರು. ಅವರಿಬ್ಬರದ್ದು ಮನೇಲಿ ನಡೆದಿರುವಂಥ ಏನು ಘಟನೆಗಳಿದ್ವಲ್ಲ ಅದನ್ನು ನೋಡಿ. ಅಷ್ಟೇ ಅಲ್ಲದೆ ಕೆಲವು ಹೊರಗಡೆ ಏನು ರೀಲ್ಸ್ ಮಾಡಿರ್ತಾರಲ್ಲ ಅವರಿಬ್ಬರದ್ದು ಒಂದು ಡ್ಯಾನ್ಸ್ ಥರ ಒಂದು ಸಾಂಗ್ ಹಾಕಿ ಅದಕ್ಕೆ ತಕ್ಕಂಗೆ ಇವ್ರದ್ದು ಎಕ್ಸ್ಪ್ರೆಷನ್ಸ್ ಕೊಟ್ಟು ಒಂದು ವಿಡಿಯೋ ಮಾಡಿರ್ತಾರೆ, ಅದನ್ನು ಕೂಡ ಸಿಕ್ಕಾಪಟ್ಟೆ ಕಾಮಿಡಿಯಾಗಿರುತ್ತೆ. ಮತ್ತು ಅಷ್ಟೇ ಅಲ್ಲದೆ ಇವತ್ತಿನ ಎಪಿಸೋಡ್ ಒಟ್ಟಾರೆ ಇಂಟ್ರೆಸ್ಟಿಂಗ್ ಆಗಿತ್ತು. ಆ್ಯಂಡ್ ಚೈತ್ರ ಆ್ಯಂಡ್ ರಜತ್ ಅವರ ಇನ್ಸಿಡೆಂಟ್ ಅಂತೂ ನಿಜವಾಗಲೂ ಅದೊಂಥರ ವಂಡರ್ಫುಲ್ ಆಗಿತ್ತು. ನೆಕ್ಸ್ಟ್ ವೀಕ್ದಿಂದ ಕಂಟಿನ್ಯೂಸಲಿ ಇಬ್ಬರ ಎಲಿಮಿನೇಟ್ ಆಗ್ಬೋದು, ಮಿಡ್ ವೀಕ್ ಎಲಿಮಿನೇಷನ್ ಆಗ್ಬೋದು, ಕನ್ಸಿಸ್ಟೆಂಟ್ ಆಗಿ ಎಲಿಮಿನೇಷನ್ಸ್ ಅಂತೂ ಇರ್ತಾವೆ. ಲಾಸ್ಟ್ 2 ವೀಕ್ಸ್ದಿಂದ ಎಲಿಮಿನೇಷನ್ಸ್ ಇದ್ದಿಲ್ಲ. ಹಾಗಾಗಿ ಚೆನ್ನಾಗಿ ಆಡ್ರಿ, ಕೇರ್ಫುಲ್ಲಾಗಿ ಆಡ್ರಿ ಅಂತಲೂ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ. ಅದಾದಮೇಲೆ ಯಾರು ರಜತ್ ಆ್ಯಂಡ್ ಚೈತ್ರ ಅವರು ಒಂದು ಪ್ರೋಗ್ರೆಸ್ ರಿಪೋರ್ಟ್ ಕೊಡಬೇಕಾಗಿರ್ತದೆ ಮನೆ ಬಗ್ಗೆ. ಅದರಲ್ಲಿ ಕೆಲವರು ಪಾಯಿಂಟ್ಸ್ ಇಟ್ಟಿರ್ತಾರೆ, ಯಾರು ವಿನ್ನರ್ ರೇಸ್ನಲ್ಲಿದ್ದಾರೆ, ಯಾರಿಗಿನ್ನೂ ಆಟ ಅರ್ಥ ಆಗಿಲ್ಲ, ನೆಕ್ಸ್ಟ್ ವಾರ ಯಾರು ಹೋಗ್ಬೋದು, ಇನ್ನೂ ಯಾರು ಗೇಮೇ ಸ್ಟಾರ್ಟ್ ಆಗಿಲ್ಲ, ಇಂಥ ಕ್ವಶನ್ಸ್ ಇರ್ತವೆ. ರಜತ್ ಬಂದು ವಿನ್ನರ್ ರೇಸ್ನಲ್ಲಿರೋರು ರಘು, ಗಿಲ್ಲಿ, ಕಾವ್ಯ ಆ್ಯಂಡ್ ರಕ್ಷಿತಾ ವಿನ್ನರ್ ರೇಸ್ನಲ್ಲಿದ್ದಾರೆ ಅಂತ ಹೇಳ್ತಾರೆ. ಆ್ಯಂಡ್ ಮುಂದಿನ ವಾರ ಯಾರು ಹೋಗ್ಬೋದು ಅಂತಂದರೆ ಸ್ಪಂದನ ಫೋಟೋ ಇಟ್ಟಿರ್ತಾರೆ. ಅಂದರೆ ರಜತ್ ಅವ್ರ ಪ್ರಕಾರ ಡಿಸಿಷನ್ಸ್ ತೊಗೊಳ್ಳೋದ್ರಲ್ಲಿ ಗಿಲ್ಲಿಗಿಂತ ಕಾವ್ಯ ಸ್ಟ್ರಾಂಗ್ ಅಂತ ಹೇಳಿ, ಒಂದು ಜೆನ್ಯೂನ್ ಪ್ಲೇಯರ್ ಅಂತ ಹೇಳಿ ರಜತ್ ಅವರ ಒಪಿನಿಯನ್ ಹೇಳ್ತಾರೆ. ಅದಾದಮೇಲೆ ಚೈತ್ರನೂ ಅದೇ ಥರ ಇಡಬೇಕಾಗಿರ್ತದೆ. ಆದರೆ ಚೈತ್ರ ಅವರು ವಿನ್ನಿಂಗ್ ರೇಸ್ನಲ್ಲಿರೋದು ರಕ್ಷಿತಾ ಆ್ಯಂಡ್ ಗಿಲ್ಲಿ ಅಂತ ಇಟ್ಟಿರ್ತಾರೆ. ನೆಕ್ಸ್ಟ್ ವೀಕ್ ಯಾರು ಹೋಗ್ಬೋದು ಅಂತಂದರೆ ಅದು ಇದು ಧನುಷ್ ಅಂತ ಇಟ್ಟಿರ್ತಾರೆ ಅವರು, ಚೈತ್ರ ಅವರು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಧನುಷ್ ಅಲ್ಲ, ಸಾರಿ, ಇವರು ರಾಶಿಕಾ ಅವರ ಫೋಟೋ ಇಟ್ಟಿರ್ತಾರೆ. ಅವ್ರ ಪ್ರಕಾರ ಗಿಲ್ಲಿ ಆ್ಯಂಡ್ ರಕ್ಷಿತಾ ಇದು ಒಂದು ರೇಸ್ನಲ್ಲಿರ್ತಾರೆ ಗೆಲ್ಲೋದರಲ್ಲಿ. ಸೊ ಈ ಥರ ಅವರು ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟು ಇವರಿಬ್ಬರು ಹೊರಟೋಗ್ತಾರೆ ಹೊರಗಡೆ. ಸೊ ಇದು ಇವತ್ತಿನ ಎಪಿಸೋಡ್ ಮುಖ್ಯಾಂಶಗಳು. ನಾಳೆ ಎಲಿಮಿನೇಷನ್ಸ್ ಇರ್ತದೆ, ನೋಡೋಣ ಯಾರು ಎಲಿಮಿನೇಟ್ ಆಗ್ತಾರೆ. ನನಗನ್ಸಿದ ಪ್ರಕಾರ ರಕ್ಷಿತಾನ ಎಲ್ಲ ಮನೆಯವರು ಡೆಫಿನೆಟ್ಲಿ ಟಾರ್ಗೆಟ್ ಮಾಡ್ತಾರೆ. ನಾಳೆ ರಕ್ಷಿತಾ ಎಲಿಮಿನೇಷನ್ದಲ್ಲಿ 100% ಇರ್ಬೋದು. ನಾಳೆ ಎಲಿಮಿನೇಷನ್ದಲ್ಲಿ ಸ್ಪಂದನ ಇದ್ದರೆ ಡೆಫಿನೆಟ್ಲಿ ಈ ವಾರ ಸ್ಪಂದನ ಹೋಗೋದಂತ ಖಚಿತ.